ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ನಾನು ಇವತ್ತು ಫ್ರೆಂಡ್ಸ್ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀನಿ. ವಾರದ ಕೊನೆಯಲ್ಲಿ ಸ್ವಲ್ಪ ತರಕಾರಿಗಳು ಉಳಿದುಬಿಡುತ್ತೆ. ಆವಾಗ ಈ ರೀತಿ ಈಸಿಯಾಗಿ ಸಾಂಬಾರನ್ನು ನೀವು ಮಾಡ್ಕೊಳ್ಬೋದು. ತರಕಾರಿನೂ ವೇಸ್ಟ್ ಆಗೋದಿಲ್ಲ, ಸಾಂಬಾರಂತೂ ಸಖತ್ತಾಗುತ್ತೆ. ಉಳಿದಿರುವ ತರಕಾರಿಗಳಿಂದ ನೀವು ಇದನ್ನು ಮಾಡ್ಕೊಳ್ಬೋದು. ಹಾಗಾದರೆ ತಡೆಯೇಕೆ, ನೋಡೋಣ ಬನ್ನಿ. ಸಾಂಬಾರು ಮಾಡುವುದಕ್ಕೆ ಅರ್ಧ ಬೌಲು ತೊಗರಿಬೇಳೆಯನ್ನು ತಗೊಂಡು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕುಕ್ಕರೆಲ್ಲ ಹಾಕಿ ಗ್ಯಾಸಿನ ಮೇಲೆ ಇಟ್ಟು 4 ಸಿಟಿಯನ್ನು ತೆಗೆದುಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದೇ ರೀತಿ ಮತ್ತೊಂದು ಸೈಡಲ್ಲಿ ಸಾಂಬಾರು ಮಾಡುವ ಪಾತ್ರೆ ಇಟ್ಟು 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಇದರಲ್ಲಿ 1 ಈರುಳ್ಳಿ, 1 ಟೊಮೆಟೊ, ಹಾಗೆಯೇ 4 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೇಕು. ಖಾರ ಮತ್ತು ಉಪ್ಪು ಫ್ರೆಂಡ್ಸ್ ನೀವು ನೋಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಅದೇ ರೀತಿ ಇದರಲ್ಲಿ ನಾನು ತೆಂಗಿನ ತುರಿ ಯೂಸ್ ಮಾಡ್ದೇನೆ, ರುಬ್ಬದೇನೆ ನಾನು ಈ ಸಾಂಬಾರು ಮಾಡ್ತಾ ಇದ್ದೀನಿ. ಇದರಲ್ಲಿ ತೆಂಗಿನ ತುರಿ ಯೂಸ್ ಮಾಡಿಲ್ಲ. ಇದೇ ರೀತಿ ಮೊದಲು ತೆಂಗಿನ ತುರಿ ಯೂಸ್ ಮಾಡಿ ಹೇಗೆ ಸಾಂಬಾರು ಮಾಡುವುದಂತ ನಿಮಗೆ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಸಹ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಇದರಲ್ಲಿ 1 ಆಲೂಗಡ್ಡೆಯನ್ನು ದೊಡ್ಡ ಆಕಾರದಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ 1 ಕ್ಯಾರೆಟನ್ನು ಸಹ ಹಾಕಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಹೊತ್ತು ಮುಚ್ಚಿಡ್ಬಿಡ್ತೀನಿ. ಮುಚ್ಚಿಡುವುದರಿಂದ ಬೇಗ ಫ್ರೈ ಆಗಿಬಿಡುತ್ತೆ. ಉಪ್ಪು ಹಾಕ್ತಾಯಿದ್ದೀನಿ. ಸಾಂಬಾರಿನ ವಿಶೇಷತೆ ಏನಂತಂದರೆ ಫ್ರೆಂಡ್ಸ್, ಸಾಂಬಾರು ಮೊದಲನೇ ದಿನ ಮಾಡಿಟ್ಟು 2ನೇ ದಿನ ತಿನ್ನುವುದರಿಂದ ಇದರ ಟೇಸ್ಟು ಡಬಲ್ ಆಗುತ್ತೆ. ಯಾವುದೇ ರೀತಿ ಸಾಂಬಾರಿರಲಿ ಚೆನ್ನಾಗಿ ಸ್ಮೂತಾಗಿ ಫ್ರೈ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಇದರಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಇದೆಲ್ಲವೂ ಬಂದಿದೆ. ಈಗ ಉಳಿದಿರುವ ತರಕಾರಿಯನ್ನು ಹಾಕ್ತಾ ಇದ್ದೀನಿ. ನಾನು ಇದರಲ್ಲಿ ಮಂಗಳೂರು ಸೌತೆಕಾಯಿ ಪೀಸು ಮತ್ತು ಅರ್ಧ ಬೌಲು ಸೋರೆಕಾಯಿ ಪೀಸನ್ನು ಹಾಕ್ತಾ ಇದ್ದೀನಿ. ಇದು ಲೇಟಾಗಿ ಹಾಕ್ತಾ ಇದ್ದೀನಿ, ಯಾಕಂತಂದರೆ ಇದು ಬೇಗ ಬೆಂದುಬಿಡುತ್ತೆ. ಅದೇ ರೀತಿ ಬೇಳೆನೂ ಬೆಂದಿದೆ. ಬಿಸಿ ಇರುವಾಗಲೇ ಸ್ಪೂನಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ಮ್ಯಾಶ್ ಮಾಡೋದ್ರಿಂದ ಸಾಂಬಾರು ದಪ್ಪವಾಗಿ ಬರುತ್ತೆ. ಈಗ ಇದರಲ್ಲಿ ಅರ್ಧ ಬೌಲು ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಸಾಂಬಾರಲ್ಲಿ ಹುಣಸೆಹಣ್ಣಿನ ರಸ ಹಾಕಲೇಬೇಕು, ಇಲ್ಲಾಂದರೆ ರುಚಿ ಬರೋದಿಲ್ಲ. ಹುಣಸೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವ ತೊಗರಿಬೇಳೆ ಹಾಕ್ತಾ ಇದ್ದೀನಿ. ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಡ್ತೀನಿ. ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಳ್ಳಿ. ಖಾರ ಮತ್ತು ಉಪ್ಪು ನಿಮಗೆ ಬೇಕಾದ ಹಾಗೆ ಹಾಕ್ಕೊಳ್ಬೋದು. ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಕಡಿಮೆ ಅನಿಸ್ತಾ ಇದೆ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಿಸಬೇಕು 2 ನಿಮಿಷ. ಈಗ ಕೊನೆಯದಾಗಿ 1 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ 2 ನಿಮಿಷ ಮಿಕ್ಸ್ ಮಾಡಬೇಕು. ಇದನ್ನು ನೀವು ಕೂಡ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ. ಇಡ್ಲಿಗೆ ಅನ್ನಕ್ಕಂತೂ ಸೂಪರು. ಸಾಂಬಾರು ಕುದಿ ಬರ್ತಾ ಇದೆ. ಈಗ ಸೈಡಲ್ಲಿ ಒಗ್ಗರಣೆ ಬಾಣಲೆ ಇಟ್ಟು 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಅರ್ಧ ಟೇಬಲ್ ಸ್ಪೂನು ಸಾಸಿವೆ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಅದೇ ರೀತಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನು ಹಿಂಗು, ಎಲ್ಲವೂ ಫ್ರೈ ಆಗಿದೆ, ರೆಡಿಯಾಗಿದೆ ಒಗ್ಗರಣೆ. ಒಗ್ಗರಣೆಯಲ್ಲಿ ಹಿಂಗು ಹಾಕಲೇಬೇಕು. ಹಿಂಗೆ ಹಾಕೋದ್ರಿಂದ ಸಾಂಬಾರಿಗೆ ಘಮ ಚೆನ್ನಾಗಿ ಬರುತ್ತೆ. ಕುದೀತಾ ಇರುವ ಸಾಂಬಾರಲ್ಲಿ ಒಗ್ಗರಣೆ ಹಾಕಿಬಿಟ್ಟು ಮುಚ್ಚಿಟ್ಬಿಡ್ತೀನಿ.
ಮುಚ್ಚಿಟ್ಬಿಟ್ಟು ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿ ಬರುತ್ತೆ. ಅದೇ ರೀತಿ ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ರೆಡಿಯಾಗಿದೆ ನೋಡಿ ಉಳಿದಿರುವ ತರಕಾರಿಗಳಿಂದ ಮಿಕ್ಸ್ ವೆಜಿಟೇಬಲ್ ಸಾಂಬಾರು. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.